ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2026 ಪತ್ರಿಕೆ 1 ಯೂನಿಟ್ 2 ಟೀಚಿಂಗ್ ಆಪ್ಟಿಟ್ಯೂಡ್ ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡ್ ಸಂಶೋಧನೆ ಸಾಮರ್ಥ್ಯ. ಈ ಘಟಕದಲ್ಲಿ ಬರುವ ಪ್ರಮುಖ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. ದಯವಿಟ್ಟು ತಾವು ಎಲ್ಲರೂ ತಮ್ಮ ನೋಟ್ಬುಕ್ದಲ್ಲಿ ಕಲರ್ ಪೆನ್ನಿನಿಂದ ಬರೆದು ಇದನ್ನ ರಿವಿಷನ್ ಮಾಡಿಕೊಳ್ಳಬೇಕು. 80 concepts are discussed. Now 81 peer evaluation. peer ಅಂದ್ರೆ ಸಹಪಾಠಿ, ಗೆಳೆಯ, peer. ಈಗ 5ನೇ ಕ್ಲಾಸದೊಳಗೆ ವಿದ್ಯಾರ್ಥಿ ಇರ್ತಾನ್ರಿ. 5ನೇ ಕ್ಲಾಸಿನ ವಿದ್ಯಾರ್ಥಿ ಅವನು ಏನು ಗೆಳೆಯರದ್ರ ಅವನು 5ನೇ ಕ್ಲಾಸಿನೊಳಗಿನ ಇರಬೇಕು. ಅವನಿಗೆ peer ಅಂತಾರೆ. ಜೋಡಿ ಮೂಲ್ಯಮಾಪನ is an example of innovative approach to evaluation. ಇದು ಒಂದು ಹೊಸ ಮೌಲ್ಯಮಾಪನದ ಪದ್ಧತಿಯಾಗಿದೆ. ಈಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಇದರಲ್ಲಿ ಇದು ಹೇಳಿದೆ, ಈ ಕಾನ್ಸೆಪ್ಟ್ ಅನ್ನ ಹೇಳಲಾಗಿದೆ. ನಾಳೆ SSLC ಎಕ್ಸಾಮ್ದೊಳಗ ವಿದ್ಯಾರ್ಥಿಗಳು ಮಾರ್ಕ್ ಕೊಡಬೇಕಾದ್ರೆ ಹೇಗಾದ್ರಿ ಪಿಯರ್ ಇವ್ಯಾಲ್ಯೂಯೇಷನ್. ಅವನ ಗೆಳೆಯ, ಈಗ ಸಪೋಸ್ ನಾನು ಹೇಗಿದ್ದೀನಿ ನನ್ನ ಬಗ್ಗೆ ನನ್ನ ಗೆಳೆಯ ಹೇಳಬೇಕು, ಸರ್ ಅವ ಚಲೋ ಅದನ್ರಿ, ಅವ ಕೆಲಸ ಮಾಡ್ತಾನ್ರಿ, ಅಭ್ಯಾಸ ಮಾಡ್ತಾನ್ರಿ, ಅವನ ಸ್ವಭಾವ ಹೇಗೈತಿ, ನನ್ನ ಬಗ್ಗೆ ನನ್ನ ಗೆಳೆಯ ಹೇಳಬೇಕು. ಆಮೇಲೆ ಅಂದ್ರೆ ನನ್ನ ಗೆಳೆಯನ ಕೈ ಒಳಗೆ ಮಾರ್ಕ್ಸ್ ಅದಾವ್ರಿ, 10 ಮಾರ್ಕ್ಸ್ 10 ಮಾರ್ಕ್ಸ್. ನನ್ನ ಗೆಳೆಯನ ಕೈ ಒಳಗೆ ನನ್ನ ಮಾರ್ಕ್ಸ್ ಇದ್ದಂದ್ರೆ ಅವನ ಮಾರ್ಕ್ಸ್ ನನ್ನ ಕೈ ಒಳಗೆ ಅದಾವ್ರಿ. ನಾನು ಹೇಳ್ಬೇಕು ಅವನ ಸ್ವಭಾವ, ಅವನ ಕೆಲಸ. ಸೊ ಅದಕ್ಕೆ ಪಿಯರ್ ಇವ್ಯಾಲ್ಯೂಯೇಷನ್ ಎಂದು ಕರೆಯುತ್ತಾರೆ. ಗೆಳೆಯನು ಮಾಡುವ ಮೌಲ್ಯಮಾಪನ. ನಾನು ಅವನ ಬಗ್ಗೆ ಸುಳ್ಳು ಹೇಳ್ದಂದ್ರೆ ಅವನು ನನ್ನ ಬಗ್ಗೆ ಸುಳ್ಳು ಹೇಳ್ಬಿಡ್ತಾನೆ. ನಿನ್ನ ಮುಗಿದಣಿ ನನ್ನ ಕೈ ಒಳಗೆ, ನನ್ನ ಮುಗಿದಣಿ ನಿನ್ನ ಕೈ ಒಳಗೆ ಅಂದಾಗ. ಇನ್ನ ಲೈನ್ ಚಾರ್ಟ್. ಲೈನ್ ಅಂದ್ರೆ ಗೊತ್ತಾಗ್ತದೆ, ಲೈನ್ಗಳು, ಲೈನ್ ಅಂತ ಕರಿತೀವಿ. ಲೈನ್ ಚಾರ್ಟ್, ಹಿಂಗ್ ಚಾರ್ಟ್, ಇದು ಲೈನ್ ಅದಾವ್ರ ಹಿಂಗ್. ವೇರಿಯೇಷನ್ ಇನ್ ಟೈಮ್ ಸೀರೀಸ್ ಡಾಟಾ ವುಡ್ ಬಿ ಟೆಸ್ಟ್ represented by ಲೈನ್ ಚಾರ್ಟ್. ಲೈನ್ ಚಾರ್ಟ್ ಇದು ವೇರಿಯೇಷನ್ ಇನ್ ಟೈಮ್ ಸೀರೀಸ್ ಡಾಟಾ, ವೇಳೆಯ ದತ್ತಾಂಶದಲ್ಲಿ ಬದಲಾವಣೆಯನ್ನು ತೋರಿಸುವ ಕೆಲಸ ಈ ಲೈನ್ ಚಾರ್ಟ್ ಮಾಡುತ್ತದೆ. ಇಂಟರ್ಪ್ರಿಟಿವಿಸಮ್ ಎಂದರೆ ಅನೇಕ ಅರ್ಥಗಳು, ಬೇರೆ ಬೇರೆ ಅರ್ಥಗಳು. ಇಟ್ ರೀಪ್ರೆಸೆಂಟ್ಸ್ ದ ಎಪಿಸ್ಟೆಮಾಲಜಿಕಲ್ ಓರಿಯೆಂಟೇಶನ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್. ಅನೇಕ ಅರ್ಥಗಳು. ಕ್ವಾಲಿಟೇಟಿವ್ ರಿಸರ್ಚ್ದಲ್ಲಿ, ಗುಣಾತ್ಮಕ ಸಂಶೋಧನೆಯಲ್ಲಿ ಮೂಲಭೂತ ಜ್ಞಾನ ಹೇಗಿದೆ ಅನ್ನೋದರ ಮೇಲೆ ಅನೇಕ ಅರ್ಥಗಳನ್ನು ವ್ಯಕ್ತಪಡಿಸುವ ಇದು ಒಂದು ದೃಷ್ಟಿಕೋನ. ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಪ್ರೊಬ್ಯಾಬಿಲಿಟಿ ಮತ್ತು ನಾನ್ ಪ್ರೊಬ್ಯಾಬಿಲಿಟಿ ದಯವಿಟ್ಟು ನೆನ್ಪಿಡ್ರಿ. ಸಂಭವನೀಯತೆ ಮತ್ತು ಅಸಂಭವನೀಯತೆ. ಪ್ರೊಬ್ಯಾಬಿಲಿಟಿ ಅಂಡ್ ನಾನ್ ಪ್ರೊಬ್ಯಾಬಿಲಿಟಿ. ಪ್ರೊಬ್ಯಾಬಿಲಿಟಿ ಅಂದ್ರೆ ಆಗಬಹುದು, ಹೀಗೆ ಆಗ್ಬಹುದು. ದಾನಯ್ಯ ಸರ್ ವಿಡಿಯೋಗಳನ್ನ ನೋಡಿದ ಮೇಲೆ ಕೆಸೆಟ್ ಪರೀಕ್ಷೆ ಪಾಸ್ ಆಗುತ್ತೀರಿ, ಆಗಬಹುದು ಅನ್ನುವ ಪ್ರೊಬ್ಯಾಬಿಲಿಟಿ ಹೆಚ್ಚಿಗಿದೆ. ಇನ್ನು ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಇಸ್ ರ್ಯಾಂಡಮ್ ಸೆಲೆಕ್ಷನ್. ಯಾವುದನ್ನು ಕೂಡ ಆಯ್ಕೆ ಮಾಡಿಕೊಳ್ಳಬಹುದು. ಶಾರ್ಪ್ನೆಸ್ ಆಫ್ ದ ಪೀಕ್ ಆಫ್ ಅ ಸ್ಟ್ಯಾಟಿಸ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಈಸ್ ಪ್ರೆಸೆಂಟೆಡ್ ಬೈ ಕುರ್ಟೋಸಿಸ್. ಕುರ್ಟೋಸಿಸ್ ಅಂದ್ರೆ ಏನು? ಕುರ್ಟೋಸಿಸ್ ಅಂದ್ರೆ ವಕ್ರ ಅಂತ ಹೇಳಿ ಕರಿತೀವಿ. ಇಲ್ಲ ನೋಡ್ರಿ, ಇದು ಒಂದೊಂದು ಡಾಟಾ ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳುವಾಗ ಹಿಂಗ್ ಮಾಡಿ ಕುರ್ಟೋಸಿಸ್. ವಕ್ರೀಭವನ, ಹಿಂಗ್ ವಕ್ರ ಇರ್ತದಲ್ಲ, ವಕ್ರಾಕಾರ ಕಾಣಿಸಿದ್ದು. ದ ಶಾರ್ಪ್ನೆಸ್ ಆಫ್ ದ ಪೀಕ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಇಸ್ ಪ್ರೆಸೆಂಟೆಡ್ ಬೈ ಕುರ್ಟೋಸಿಸ್. ಇನ್ನು ನರೇಟಿವ್ ಅಂದ್ರೆ ನಿರೂಪಣೆ. ಏನು ನಿರೂಪಣೆ? ಸಿಕ್ವೆನ್ಸಿಯಲ್ ಅಕೌಂಟ್
ಟೋಲ್ಡ್ ಫ್ರಮ್ ಅ ಪರ್ಟಿಕ್ಯುಲರ್ ವ್ಯೂ ಪಾಯಿಂಟ್ ಆರ್ ಕಾಲ್ಡ್ ನರೇಟಿವ್. ನಿರೂಪಣೆ, ಕಥೆಯನ್ನ ಹೇಳೋದು. ಒಬ್ಬ ವ್ಯಕ್ತಿಯ ದೃಷ್ಟಿಕೋನದಲ್ಲಿ ಕಥೆಯನ್ನ ಹೇಳುತ್ತಾ ಹೋಗೋದು ನರೇಟಿವ್ ಅಂತೇಳಿ ಕರೀತಾರೆ, ನಿರೂಪಣೆ. ಇನ್ನು ಸ್ಕ್ಯಾಟರ್ ಪ್ಲಾಟ್, ಸ್ಕ್ಯಾಟರ್ ಅಂದ್ರೆ ಅಲ್ಲೆಲ್ಲೆಲ್ಲೆಲ್ಲ ಹಂಚಿ ಹೋಗೋದು. ಸ್ಕ್ಯಾಟರ್ಡ್, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಹಿಂಗ ಹರಡುವಿಕೆ ಅಂತೇಳಿ ಕರೀತಾರೆ, ಹರಡುವಿಕೆ. ಸ್ಕ್ಯಾಟರ್ ಪ್ಲಾಟ್, ಇಟ್ ಈಸ್ ಅ ಮೆಥಡ್ ಆಫ್ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಆಫ್ ಡಾಟಾ ವುಡ್ ಬಿ ಯೂಸ್ಫುಲ್ ಇನ್ ಶೋವಿಂಗ್ ಅಸೋಸಿಯೇಷನ್ ಬಿಟ್ವೀನ್ ವೇರಿಯೇಬಲ್ಸ್. ಸ್ಕ್ಯಾಟರ್ ಅಂದ್ರೆ ನೋಡ್ರಿ, ಹೀಗೊಂದು ಲೈನ್ ಇರ್ತದೆ ರೀ, ಈ ಲೈನ್ ಸುತ್ತ ಹಿಂಗ ಟಿಕ್ಕಿ ಇವೇನು ಸ್ಪಾಟ್ ಅದಾವಲ್ಲ, ಇದಕ್ಕೆ ಸ್ಕ್ಯಾಟರ್ ಇರ್ತಾರೆ. ಸ್ಕ್ಯಾಟರ್ದೊಳಗ ಹೀಗೆ ಮಾಡ್ಕೊತ ಹೋದ್ರೆ ಪಾಸಿಟಿವ್, ಸ್ಕ್ಯಾಟರ್ದೊಳಗ ಹೀಗೆ ಮಾಡ್ಕೊಂತ ಹೋದ್ರೆ ನೆಗೆಟಿವ್. ಸ್ಕ್ಯಾಟರ್ ಪ್ಲಾಟ್ ಅಂತೇಳಿ ಕರೀತಾರೆ. ಡಿಸ್ಕ್ರೀಟ್ ವೇರಿಯೇಬಲ್ ಅಂದ್ರೆ ಚಲಕ, ಬದಲಾವಣೆ ಆಗೋದು. ಡಿಸ್ಕ್ರೀಟ್ ಅಂದ್ರೆ ಸೆಪರೇಟ್ ಬದಲಾವಣೆ ಆಗೋದು. ಎ ವೇರಿಯೇಬಲ್ which can take up only integer values, not any fractional values. ಇಂಟಿಗರ್ ಅಂದ್ರೆ ಪೂರ್ಣಾಂಕ ಮೌಲ್ಯಗಳನ್ನು ಇದು ತೋರಿಸುತ್ತದೆ. ಅಪೂರ್ಣಾಂಕ ವ್ಯಾಲ್ಯೂಗಳು ಡಿಸ್ಕ್ರೀಟ್ ವೇರಿಯೇಬಲ್ ತೋರಿಸುವುದಿಲ್ಲ. ನೋಡ್ರಿ, ವೇರಿಯೇಬಲ್ ವಿಚ್ ಕ್ಯಾನ್ ಟೇಕ್ ಅಪ್ ಓನ್ಲಿ ಇಂಟಿಗರ್ ವ್ಯಾಲ್ಯೂಸ್, ನಾಟ್ ಎನಿ ಫ್ರಾಕ್ಷನಲ್ ವ್ಯಾಲ್ಯೂಸ್. ಡಿಸ್ಕ್ರೀಟ್ ವೇರಿಯೇಬಲ್, ಸೆಪರೇಟ್ ವೇರಿಯೇಬಲ್ ಅಂತ ಕರೀತಾರೆ. ಸೌಂಡ್ ಥೇರಿ ಅಂದ್ರೆ ಧ್ವನಿ ಸಿದ್ಧಾಂತ. ಇದು ಸಿಂಪಲ್ ಮತ್ತು ಪ್ರಿಸೈಸ್ ಟರ್ಮ್ದಲ್ಲಿ ಹೇಳಲಾಗುತ್ತದೆ. ಚಿಕ್ಕ ಹಾಗೂ ಚಿಕ್ಕದಾಗಿ ಹೇಳಲಾಗುತ್ತದೆ. ಸೌಂಡ್ ಥಿಯರಿ ಇಟ್ ಪ್ರೊವೈಡ್ ಮೀನ್ಸ್ ಫಾರ್ ಇಟ್ಸ್ ಓನ್ ಇಂಟರ್ಪ್ರಿಟೇಷನ್ ಅಂಡ್ ವೆರಿಫಿಕೇಶನ್. ಅನೇಕ ಅರ್ಥಗಳನ್ನು ಹೇಳುವ ಸಲುವಾಗಿ ಮತ್ತು ವೆರಿಫಿಕೇಶನ್ ಮಾಡುವ ಸಲುವಾಗಿ ಸೌಂಡ್ ಥಿಯರಿಯನ್ನು ಉಪಯೋಗ ಮಾಡುತ್ತಾರೆ. ಇಟ್ ಗೈಡ್ ನ್ಯೂ ಡಿಸ್ಕವರೀಸ್, ಹೊಸ ಶೋಧನೆ ಮಾಡುವ ಸಲುವಾಗಿ ಇದನ್ನು ಉಪಯೋಗ ಮಾಡುತ್ತಾರೆ. ಅಂಡ್ ಐಡೆಂಟಿಫೈ ಏರಿಯಾ, ಒಂದು ಕ್ಷೇತ್ರವನ್ನು ಐಡೆಂಟಿಫೈ ಮಾಡುತ್ತದೆ, ಕಂಡು ಹಿಡಿಯುತ್ತದೆ. ವಿಚ್ ಆರ್ ಇನ್ ನೀಡ್ ಆಫ್ ಇನ್ವೆಸ್ಟಿಗೇಷನ್, ಎಲ್ಲಿ ಸಂಶೋಧನೆ ಮಾಡಬೇಕು ಅನ್ನುವ ಒಂದು ಕ್ಷೇತ್ರವನ್ನು ಕಂಡು ಹಿಡಿಯುವ ಕೆಲಸ ಸೌಂಡ್ ಥಿಯರಿ ಮಾಡುತ್ತದೆ. ಧನ್ಯವಾದಗಳು.